ಸೊ ಗೈಸ್ ನಾನು ಸ್ಟೇ ಆಗಿದ್ದು ಹೋಟ್ಲ್ ಇದೆ ಅಸಲಿ ಮುಂಬೈ ಗೈಸ್. ಅಲ್ಲಿ ಯಾರೋ ಒಂದು ಮನೆ ಒಳಗೆ ನೋಡಿದೆ ಬೆಳಗ್ಗೆ ಕುಡ್ಕೊಂಡು ಕೂತ್ಕೊಬಿಟ್ಟವನೆ ನೋಡಿ. ಇದು ಮನೆ ಹೆಂಗೈತಿ ಈ ಮನೆ ನೋಡಿ. ಇಲ್ಲೂ ಒಂದು ಮಟನ್ ಅಂಗಡಿ ಇದೆ. ಇಲ್ಲಿ 860 ರೂಪಾಯಿ kg ನೋಡಿ. ಧಾರಾವಿ ಪೊಲೀಸ್ ಸ್ಟೇಷನ್ ಎಷ್ಟು ಫ್ಲೋರ್ ಐತೆ? 1 2 3 4 5 6 7 ಫ್ಲೋರ್. ಕನ್ನಡದವ್ರ ನೀವು? ಅಲ್ಲ, ನಾನು ಕನ್ನಡದವ್ರು, ನೀವು ಕನ್ನಡದವ್ರು. ಗೈಸ್ ನೋಡಿ, ಈ ಮನೇಲಿ 5 ಜನ ಇರ್ತಾರಂತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲೇ ಕಿಚನ್ ಇದೆ. ಸೊ ಗೈಸ್ ನಾನು ಸ್ಟೇ ಆಗಿದ್ದು ಹೋಟ್ಲ್ ಇದೆ ಮುಂಬೈದು. ಇನ್ನೊಂದು ಸೈಡು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇಷ್ಟು ದಿವಸ ಬಂದಿದ್ದ ವಿಡಿಯೋಸಲ್ಲಿ ನೀವು ಮುಂಬೈನ ದುಡ್ಡಿರೋ ಸೈಡ್ ಮುಂಬೈನ ನೋಡಿದ್ರಿ. ಸೊ ಈಗ ಮಿಡಲ್ ಕ್ಲಾಸು, ನೀವು KGF ಫಿಲಮಲ್ಲಿ ನೋಡಿರ್ತೀರ ಗೊತ್ತಾ, ಗರುಡ ಮುಂಬೈಗೆ ಬರಬೇಕಾದ್ರೆ ಮೈನ್ ರೋಡಲ್ಲೇ ಬರ್ತಾನೆ ಅಂತ ಎಲ್ಲ ಅನ್ಕೋತಾರಲ್ಲ. ಹೊಸ ಹೊಸ ಅಂಗಡಿಗಳಿರುತ್ತೆ, ಆಮೇಲೆ ಟೀ ಅಂಗಡಿಗಳು, ಆಮೇಲೆ ಜನ ಎಲ್ಲ ಜಾಸ್ತಿ ಇರ್ತಾರಲ್ಲ. ಸೊ ನಾನಿರೋದು ಧಾರಾವಿ ಅನ್ನೋ ಒಂದು ಜಾಗದಲ್ಲಿ, ಎಲ್ಲಿ ಬಡವ್ರು ಇರ್ತಾರೆ, ಮಿಡಲ್ ಕ್ಲಾಸ್ ಜನ ಇರ್ತಾರೆ. ಸೊ ಆ ಜಾಗ ಇದು ಧಾರಾವಿ. ಆ್ಯಂಡ್ ಇದು ಜಾಸ್ತಿ ಪಾಪ್ಯುಲೇಷನ್, ಯಾವಾಗಲೂ ಕ್ರೌಡೆಡ್ ಆಗಿರುತ್ತೆ. ಅಲ್ಲಿಗಿಂತ ಜಾಸ್ತಿ ಜನ ಇಲ್ಲೇ ಇದ್ದಾರೆ. ಸೊ ನಾನು ನಿನ್ನೆ ನೈಟ್ ಹಂಗೆ ಬಂದೆ ಅನಿಸುತ್ತೆ. ನಾನು ನೈಟ್ ಬಂದು ಅಲ್ಲಿ ನಾನು ಸ್ಟೇ ಮಾಡಿದ್ದು ಅಲ್ಲೊಂದು ಹೋಟ್ಲಲ್ಲಿ, ಹಿಮಾಲಯ ಅಂತ ಒಂದು ಹೋಟ್ಲ್ ಐತೆ. ಆ ಹೋಟ್ಲದು ವೀಡಿಯೋ ಹಾಕಿರ್ತೀನಿ. ಸೊ ಅದರಲ್ಲಿ ನೀವು ನೋಡ್ಬೋದು ನಾನು ಎಲ್ಲಿ ಸ್ಟೇ ಮಾಡಿದ್ದೆ ಅಂತ. ಇಲ್ಲಿ ಮನೆಗಳು ನೋಡ್ಬೋದು ನೀವು. ಇದೆಲ್ಲ ಮನೆಗಳು. ಬರೀ ಇದೊಂದು ಬಿಲ್ಡಿಂಗಲ್ಲೇ ಅದು ಎಷ್ಟು ಜನ ಇರ್ತಾರೆ ಹೇಳೋಕ್ಕಾಗಲ್ಲ. ಬಟ್ ಹೆವಿ ಕ್ರೌಡೆಡ್ ಇರುತ್ತೆ ಇದು. ಎನಿ ಟೈಮ್ ಕ್ರೌಡ್. ನೀವು ಯಾವ ಬೆಳಗ್ಗೆ ರಾತ್ರಿ, ನಾನು ರಾತ್ರಿನೂ ಇಲ್ಲಿ ಸ್ವಲ್ಪ ಓಡಾಡಿದೆ ಸಂಜೆ. ಸೊ ಅವಾಗಲೂ ಸಖತ್ ಕ್ರೌಡ್ ಇತ್ತು ನೋಡಿ. ಧಾರಾವಿ ಪೊಲೀಸ್ ಸ್ಟೇಷನ್ ನನಗೆ ಗೊತ್ತಿರೋಂಗೆ ಹೈಯೆಸ್ಟ್ ಕ್ರೈಮ್ ಇರೋ ಒಂದು ಪೊಲೀಸ್ ಸ್ಟೇಷನ್ ಇದೆ ಅನಿಸುತ್ತೆ. ಸೊ ಅದು ಪೊಲೀಸ್ ಸ್ಟೇಷನ್, ಧಾರಾವಿ ಪೊಲೀಸ್ ಸ್ಟೇಷನು. ಜಾಸ್ತಿ ಕೇಸ್ ಆಗುತ್ತೆ ಅನಿಸುತ್ತೆ ಇಲ್ಲಿ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಈ ಥರ ರೋಡ್ಗಳು ನೋಡಿ, ಗಲ್ಲಿಗಳು ಈ ಥರನೇ ಎಷ್ಟಿದ್ದಾವೆ ನೋಡಿ. ಇಲ್ಲೆಲ್ಲ ಕಸ ಎಲ್ಲ ಹಿಂಗೆ ಹಾಕೋರಿ. ಮುಂಬೈ ಈ ಕಡೆ ಬಂದರೆ ಈ ಥರನೂ ಇದೆ ಅಂತ ಇದೆಯಾ ಅಂತ ಅನ್ಸ್ಬಿಡುತ್ತೆ ನಮ್ಗೆ ಒಂದ್ಸಲಿ. ಗೈಸ್ ಆ್ಯಕ್ಚುಲಿ ನಾನು ಬೆಳಗ್ಗೆ ಎದ್ಬಿಟ್ಟು ಇನ್ನೂ ತಿಂಡಿ ಮಾಡಿಲ್ಲ. ಸೊ ಒಂದು ತಿಂಡಿ ಹೋಟ್ಲನ್ನ ಹುಡುಕ್ತಾ ಇದ್ದೀನಿ. ಗೈಸ್ ಇಲ್ಲಿ ಮನೆಗಳು ನೋಡಿ ಎಷ್ಟು ಫ್ಲೋರ್ ಐತೆ? 1 2 3 4 5 6 7 ಫ್ಲೋರ್. ಗೈಸ್ 7 ಫ್ಲೋರ್ ಐತೆ ಈ ಮನೆ. ಇಲ್ಲೂ ಈ ಥರ ಐತೆ. ಸೊ ಗೈಸ್ ಇಲ್ಲಿ ಇರೋದೆಲ್ಲ ಮನೆಗಳೇ. ಇಲ್ಲಿ ನೋಡಿ, ಇಂಥ ಜಾಗದಲ್ಲೇ ಇಂಥದ್ದೊಂದು ಅಪಾರ್ಟ್ಮೆಂಟ್ ಬೇರೆ ಐತೆ ಗ್ಯಾಪಲ್ಲಿ. ಎಲ್ಲೆಲ್ಲಿ ಏನೇನಿರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಇಷ್ಟೊತ್ತು ಹುಡುಕಿದ್ದಕ್ಕೆ ನೋಡಿ, ಇಲ್ಲೊಂದು ಹೋಟ್ಲ್ ಐತೆ. ಇಲ್ಲೇ ಇವತ್ತು ತಿಂಡಿ ಮಾಡ್ಬಿಡುವ. ಸೊ ಗೈಸ್ ಈರುಳ್ಳಿ ದೋಸೆ ಹೇಳಿದ್ದೆ. ಸೊ ಬಂದಿದೆ ಆನಿಯನ್ ದೋಸೆ. ಸೊ ತಿಂಡಿ ಆಯಿತು ಗೈಸ್. ಸೊ ಇನ್ನೇನಿಲ್ಲ, ನೆಕ್ಸ್ಟ್ ನಾನು ಧಾರಾವಿ ಸ್ಲಮ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಇಲ್ಲಿ ಕಸ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ನೀಟ್ನೆಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ರೋಡಲ್ಲಿ. ಇಲ್ಲಿ ಬೋಂಡಾ ಬಜ್ಜಿ ಅಂಗಡಿ. ಹಾಂ, कर्नाटक सर। हाँ, इधर धारावी स्लम के लिए वैसे इधर ही का जाना। कहाँ पे घूमना मतलब आपको? पूरा स्लम ही है ये, पूरा है, बड़ा है, बहुत बड़ा है। मेरे को स्लम के अंदर चलना है। अच्छा, अंदर जाना है? हाँ, अंदर आप इधर से भी जा सकते हैं। हाँ, मेरा कर्नाटक का चैनल है। कर्नाटक? हाँ। आपको हिंदी भी मालूम है? हिंदी थोड़ा थोड़ा आता है बस। फर्स्ट टाइम आया? हाँ, फर्स्ट टाइम। आप किधर से हो? मुंबई? अब नहीं, मुंबई नहीं, मैं तमिलनाडु से ही है। तमिलनाडु? हाँ 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 हाँ। तमिलनाडु से ही है। एक मिनट में बाहर आ जाऊँ, एक चाय बनाओ। ಸೊ ಗೈಸ್, ನನಗೆ ಇಲ್ಲೊಂದು ಟೀ ಅಂಗಡಿ ಅವ್ರು ಸಿಕ್ಕಿದ್ದಾರೆ, ತಮಿಳ್ನಾಡು ಅವರಂತೆ. मेरा नाम आनंद है। आनंद। सो मैं तमिलनाडु में था। हाँ। सो इधर बचपन से फिर इधर आए, इधर ही बिजनेस कर रहे हैं। बचपन से इधर है? हाँ। कितना साल हो गया मुंबई? मैं 2000 में बॉर्न हुआ। 2000? हाँ, मैं बॉर्न हुआ तमिलनाडु में। हाँ। फिर ऑलमोस्ट उधर एक 2-3 महीना रह गए, फिर तमिलनाडु मुंबई आ गए, मुंबई पे बिजनेस कर रहे हैं। मैं एक बात पूछ सकते हो कि इस जगह रेंट की है या ये रेंट का ही है मेरा दुकान। ये रेंट का है, 15,000 रुपये रेंट है। कितना? 15,000 रुपये महीने का, 15,000। 15,000? हाँ, पर मंथ। ये अंगड़ी ये छोटा से, ये तो ठीक है, इससे भी छोटा छोटा है। हाँ। और उसका भी ज्यादा एक्सपेंसिव है। कर्नाटक लोग भी है? हाँ, बहुत जन है कर्नाटक। कर्नाटक लोग भी इधर उसका ट्रस्ट भी है, कर्नाटक का सब कुछ है इधर। ಸೊ ಗೈಸ್, ನೀವು ನೋಡ್ತಿದ್ರಲ್ಲ ಈ ಅಂಗಡಿ. ಸೊ ಈ ಅಂಗಡಿಗೆ ತಿಂಗಳ ಇವರು ತಿರುಮಣಿ ಕೆಫೆ, ತಿರುಮಣಿ ಕೆಫೆ. ಸೊ ತಿರುಮಣಿ ಕೆಫೆ ಅಂತ ಈ ಅಂಗಡಿ ಹೆಸರು. ಸೊ ಈ ಅಂಗಡಿಗೆ ಇವರು ತಿಂಗಳಿಗೆ 15,000 ರೆಂಟ್ ಕಟ್ತಾರಂತೆ, ಅಂದ್ರೆ ಇಷ್ಟು ಚಿಕ್ಕ ಅಂಗಡಿಗೆ. ಸೊ ಈ ತರ ಅಂಗಡಿ ಸುಮಾರಿದೆ ಈ ಗಲ್ಲಿಗಳಲ್ಲಿ. ಇದು ಲೆಕ್ಕ ಹಾಕೊಂಡ್ರೆ ಈ ರೆಂಟ್ ಎಷ್ಟು ಬರ್ಬೋದು ಅಂತ ನೀವು ಯೋಚನೆ ಮಾಡ್ಬೋದು, ಅಂದ್ರೆ ಒಂದು ತಿಂಗಳಿಗೆ ಈ ಗಲ್ಲಿಗಳಲ್ಲಿ. ಓಕೆ ಭಯ್ಯ, ಥ್ಯಾಂಕ್ ಯು. ಗಂಧದ ಗುಡಿ ಬ್ಲಾಗ್ಸ್, ಗಂಧದ ಗುಡಿ ಬ್ಲಾಗ್ಸ್. ಪಕ್ಕಾ. ಓಕೆ, ಥ್ಯಾಂಕ್ ಯು ಭಯ್ಯ. ಥ್ಯಾಂಕ್ ಯು ಸೋ ಮಚ್. ನೈಸ್ ಮೀಟಿಂಗ್. ಸೊ ಗೈಸ್, ಅವ್ರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಸೊ ವಿಡಿಯೋ ನೋಡ್ತಿರೋರು ನೀವು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸ್ಲಮ್ಮಲ್ಲಿ ಏನಿಲ್ಲ ಅಂದರೂ 1,00,000 ಜನ ಮುಂಬೈಲಿರೋರು ಈ ಸ್ಲಮ್ಮಲ್ಲಿದ್ದಾರೆ. ಅಂದರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸು ಎಲ್ಲ ರೀತಿ ಜನರು ಸಿಗ್ತಾರೆ ನಮಗೆ ಇಲ್ಲಿ. ಸೊ ಗೈಸ್, ನಾನು ಮುಂಚೆ ಬೆಂಗಳೂರಲ್ಲಿರೋ ಬಿಗ್ಗೆಸ್ಟ್ ಸ್ಲಮ್ದು ವೀಡಿಯೋ ಮಾಡಿದ್ದೆ. ಸೊ ಅದಕ್ಕಿಂತ ಬಿಗ್ಗೆಸ್ಟ್ ಸ್ಲಮ್ ಇದು. ಯಾಕಂದರೆ ಈ ಸ್ಲಮ್ಮು ಏನಿಲ್ಲ ಅಂದರೂ 12ರಿಂದ 15 ಕಿಲೋಮೀಟ್ರು ಅನ್ಕೊಳ್ಳಿ, ಒಂದು 15 ಕಿಲೋಮೀಟ್ರು ಇರೋದು. ಅಂದರೆ ಸುತ್ತ ನೀವು ಕವರ್ ಮಾಡಿದ್ರೆ ಇದು ನೀವು ಒಂದು ಸೈಡ್ ಹೋದರೆ ಇನ್ನೊಂದು ಸೈಡು ಎಲ್ಲಿಂದ ಆಚೆ ಬರ್ತೀರ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಅಷ್ಟು ದೊಡ್ಡ ಸ್ಲಮ್ ಇದು. ಇವೆಲ್ಲ ಮನೆಗಳು ಪಕ್ಕ ನೋಡಿ. ಇಲ್ಲೊಂದು ಮೆಟ್ಲು ಐತೆ, ಇಲ್ಲಿ ಮೇಲೆ ಮನೆ ಇರುತ್ತೆ ನೋಡಿ. ಇಲ್ಲೂ ಒಂದು ಮೆಟ್ಲು, ಎಲ್ಲ ಮನೆ 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 ಮನೆ. ನೋಡಿ ಇಲ್ಲೂ ಒಂದು ಮನೆ, ಆಮೇಲೆ ಇಲ್ಲಿ ಮೆಟ್ಲು ಐತಲ್ಲ, ಇಲ್ಲೂ ಒಂದು ಮನೆ ನೋಡಿ. ಈ ಥರ ಮೆಟ್ಲುಗಳು ಕಾಣಿಸಿದ್ರೆ ಮೆಟ್ಲು ಮೇಲೆ ಮನೆ ಐತೆ ಅಂತ ಅರ್ಥ. ಸೊ ಈ ರೀತಿ ಲಕ್ಷಾಂತರ ಮನೆಗಳಿದೆ ಇಲ್ಲಿ. ಎಷ್ಟು ಮನೆಗೈತೆ ನಿಮಗೆ ಲೆಕ್ಕನೇ ಹಾಕೋಕ್ಕಾಗಲ್ಲ. ಸೊ ಗೈಸ್, ಇಂಥ ಒಂದು ಜಾಗದಲ್ಲಿ ಜನರು ವಾಸ ಮಾಡ್ತಾರ ಅಂತ ಅನ್ಸ್ಬಿಡುತ್ತೆ. ಅಂದರೆ ನೀವು ಮುಂಬೈನ ಫಸ್ಟ್ ನಾನು ಮುಂಚೆ ಮಾಡಿರೋ ವೀಡಿಯೋಸ್ಗೂ ಈ ವಿಡಿಯೋಸ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ನೋಡಿ. ನೋಡಿ ಇಲ್ಲೂ ಮನೆಗಳಿದು. ಯೂಟ್ಯೂಬ್ ವಿಡಿಯೋ. ಹಾಂ ಕನ್ನಡ ಮಾತಾಡ್ತೀರಿ? ಕನ್ನಡದವ್ರ ನೀವು? ಕನ್ನಡದಲ್ಲಿ ಮಾತಾಡ್ತೀರಿ? ಅಲ್ಲ, ನಾನು ಕನ್ನಡದವ್ರು, ನೀವು ಕನ್ನಡದವ್ರು ಅಂತ ಕೇಳ್ತೀನಿ. ನಾವು ಕನ್ನಡದವ್ರಿ. ಯಾವ ಊರು ನಿಮ್ಮದು? ಯಾದಗಿರಿ. ನೀವಿಲ್ಲೇ ಇರೋದಾ? ಇರೋದಿಲ್ಲ. ಹಾಂ. ಏನು ಮಾಡ್ಕೊಂಡಿದ್ದೀರಾ ನೀವಿಲ್ಲಿ? ಇಲ್ಲಿನ ಸರ್ವಿಸ್ ತೆಗೆದು ಇಲ್ಲಿ. ಹಾಂ, ರೈಲ್ವೆ ಸರ್ವಿಸ್ ತೆಗಿದ್ವಿ. ರೈಲ್ವೆ ಸರ್ವಿಸ್ ಆಗಲಿ. A few moments later. ಬರೀ ಓಡಾಡಕ್ಕೆ ಮಾತ್ರ ಜಾಗ ಬಿಡ್ಕೊಂಡಿರ್ತಾರೆ ಅನ್ನೋದು ಬಿಟ್ಟರೆ ಇನ್ನು ನಿಮಗೆ ಬೇರೆ ಜಾಗ ಸಿಗೋಕ್ಕೆ ಚಾನ್ಸೇ ಇಲ್ಲ. ಯಪ್ಪ, ಇಲ್ಲೆಲ್ಲ ಜನ ಹೆಂಗಿರ್ತಾರೆ ಅನ್ಸ್ಬಿಡುತ್ತೆ. ಮುಂಬೈ ಅವರು ಬೇರೆ ಬಿಡಿ, ಮುಂಬೈ ಜನ ಕಂಪ್ಲೀಟು ಡಿಫ್ರೆಂಟ್ ಅನ್ಕೋಬಿಡಿ. ಬೇರೆ ಎಲ್ಲ ಜನರುಗಳಿಗಿಂತ, ಈ ಪ್ರಪಂಚದಲ್ಲೇ ಇರೋ ಎಲ್ಲರ ಜನರಿಗಿಂತ ಮುಂಬೈ ಜನ ಬೇರೆ. ಈ ನಿಜವಾಗ್ಲೂ ಈ ಧಾರಾವಿ ಸ್ಲಮ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದೇ ಇಲ್ಲ. ಯಾಕಂದರೆ ಅಷ್ಟು ದೊಡ್ಡದಾಗಿದೆ. ಹಾಂ, यूट्यूब चैनल. हाँ. उधर आकर वो कर सकते हैं, घर का कर सकते हैं, नहीं करना. ठीक है. ಓ, ಇಲ್ಲೇ ಒಂದು ಮಟನ್ ಅಂಗಡಿ ಕಾಣಿಸ್ತಾ ಐತೆ ಎದುರುಗಡೆನೆ. ಇಲ್ಲಿ ನೋಡಿ, ಮಟನ್ ಅಂಗಡಿ. ಮಟನ್ ಎಲ್ಲ ಕಟ್ ಮಾಡಿಟ್ಟವ್ರೆ. kg 170 ರೂಪಾಯಿ ಅಂತೆ. ಅಲ್ಲ, 780 ಇತ್ತು. 780. ಓ, ನಮ್ಮ ಕರ್ನಾಟಕದಲ್ಲೇ ಕಮ್ಮಿ, ಇಲ್ಲೇ ಜಾಸ್ತಿ ಮಟನ್ ರೇಟು. ಥ್ಯಾಂಕ್ ಯು. ಗೈಸ್, ಇವಾಗ ಇನ್ನೂ ಒಂದು ಜಾಗ ಕರ್ಕೊಯ್ತೀನಿ ನಿಮ್ಮನ್ನ. ನೋಡಿ ಇಲ್ಲಿ ಹೆಂಗೈತೆ, ಫುಲ್ಲು ಕಸ ಎಸ್ತಾವ್ರೆ. ಇದು ಪಬ್ಲಿಕ್ ಟಾಯ್ಲೆಟ್. ಇಷ್ಟು ನೋಡಿ, ಇದು ಮನೆ ಹೆಂಗೈತೆ. ಈ ಮನೆ ನೋಡಿ, ಅಪ್ಪ ಏನೇನೈತೆ ಗುರು ಇಲ್ಲಿ. ಯೂಟ್ಯೂಬ್. ಹಾಂ, ಇಲ್ಲಿ ಯಾರು ಮಾತಾಡ್ಸೋದು ಭಯನೇ ಆಯ್ತದೆ. ಗಿಡದ ಕಳಿಸ್ಬಿಡ್ತಾರ ಅಲ್ಲಿಂದ ಅಂತ. ಒಂದು ಗಲ್ಲಿ ಇರುತ್ತೆ, ಆ ಗಲ್ಲಿಯಲ್ಲೇ ಇನ್ನೊಂದು 50 ಗಲ್ಲಿ ಇರುತ್ತೆ. अंकल, यूट्यूब वीडियो कर रहा, आपके घर के अंदर थोड़ा वीडियो कर सकता, बस 1 मिनट. मेरा घर है ना, ये घर है, ये कर सकता? ಶೂಟಿಂಗ್ ನಿಕಲ್ತೆ. ಹಾಂ, ಬಸ್ 1 ಮಿನಿಟ್. ಹಾಂ, ಸಗೇಸ್ ನೋಡಿ, ಈಗ ಇಲ್ಲಿ ಒಂದು ಮನೆ ಒಳಗಡೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ನೋಡಿ, ನೀವು ಮನೆ ಒಳಗೆ ಬಂದರೆ ಈಗ ನೋಡಿ, ಒಂದೇ ಒಂದು ಹಾಲ್ ಇರುತ್ತೆ. ಹಾಂ, ಕರ್ನಾಟಕ. ಕರ್ನಾಟಕ. ನೀವು ಕರ್ನಾಟಕದವರ? ಯಾವ ಗುಲ್ಬರ್ಗ ಜಿಲ್ಲೆ ತಾಲೂಕು ಆಳಂತ. ಕನ್ನಡ ಬರುತ್ತಲ್ಲ ಹಂಗಾದ್ರೆ ನಿಮ್ಗೆ? ಕನ್ನಡ ಬರಂಗಿಲ್ಲ. ಬರಲ್ವಾ? ಅಂದರೆ ನೀವು ಹುಡ್ತಾಗ ಇಲ್ಲಿ ಸ್ಟಾರ್ಟಿಂಗಿಂದನೂ ಇಲ್ಲೇ ಇರೋದಲ್ಲ? ಬಾರ್ನ್ ಇದರಿ ಬಾರ್ನ್. ಹಾಂ. ಸೊ ಗೈಸ್, ಆ್ಯಕ್ಚುಲಿ ಇವರು ಕನ್ನಡದವರೇ, ಬಟ್ ಇವರಿಗೆ ಕನ್ನಡ ಬರಲ್ಲ. ಯಾಕಂದರೆ ಇವರು ಹುಡ್ತಾಗಿಂದ ಇಲ್ಲೇ ಬೆಳೆದಿರೋದ್ರಿಂದ. ಸೊ ನೀವು ಈ ಮನೆಯಲ್ಲೇ ನೋಡ್ಬೋದು. ಈ घर में कितना लोग रहता है? 5 लोग हैं. 5 लोग है. इधर ही सोता? नहीं, अभी ऊपर भी जगह है. ಹಾಂ. ಸೊ ಗೈಸ್ ನೋಡಿ, ಈ ಮನೇಲಿ 5 ಜನ ಇರ್ತಾರಂತೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲೇ ಕಿಚನ್ ಇದೆ, ಇಲ್ಲಿ ಅಡುಗೆ ಮಾಡ್ಕೊಳ್ತಾರೆ. ಇಲ್ಲಿ ಮಾಮೂಲಿ ಒಂದು ದಿವಾನ ಇದೆ. ಆಮೇಲೆ ಮೇಲ್ಗಡೆನೂ ಒಂದು ಇದು ಜಾಗ ಇದೆಯಂತೆ. ಸೊ ಅಲ್ಲಿ ಸ್ವಲ್ಪ ಜನ ಮಲಗ್ತಾರೆ, ಇಲ್ಲೊಂದು 2 ಮಲಗ್ತಾರೆ. ಓಕೆ, ಥ್ಯಾಂಕ್ ಯು. ಸೊ ಗೈಸ್ ನೋಡಿರಲ್ಲ ಮನೆಗಳು. ಅಂದರೆ ಇದೇ ಥರ, ಅಂದರೆ ಎಷ್ಟೋ ಜನ ಮನೇಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಸೊ ಯಾರೋ ಪುಣ್ಯಕಾರ ಒಬ್ಬರು ಬಿಟ್ಟರು. ಅಂದರೆ ಈ ಪ್ರತಿಯೊಂದು ಮನೆಯೂ ಇದೇ ರೀತಿ ಇರುತ್ತೆ. ಚಿಕ್ಕ ಮನೆಯಲ್ಲಿ 5 ಜನ 10 ಜನ ಜೀವನ ಮಾಡ್ತಾ ಇರ್ತಾರೆ. ಇಲ್ಲೂ ಒಂದು ಮಟನ್ ಅಂಗಡಿ ಇದೆ. ಇಲ್ಲಿ 860 ರೂಪಾಯಿ kg. ಅವ್ವ, ಅಲ್ಲಿ 780 ಇತ್ತು, ಇಲ್ಲಿ 860 ರೂಪಾಯಿ ಐತೆ kg. ಇಲ್ಲಿಂದ ಇಲ್ಲಿಗೆ ಇಷ್ಟು ಡಿಫ್ರೆನ್ಸ್ ಐತಾ? ಆದರೂ ಮಟನ್ ರೇಟ್ ಜಾಸ್ತಿ ಐತಿ ಇಲ್ಲಿ. ನಮ್ಮ ಕರ್ನಾಟಕದಲ್ಲೆಲ್ಲ 600 650 ಎಲ್ಲ ಮ್ಯಾಕ್ಸ್. ಇಲ್ಲಿ ನೋಡ್ರಿ ಇಷ್ಟೊಂದು ಐತಪ್ಪ. ಇಲ್ಲಿ ಇಲ್ಲೊಂದು ನಾಯಿ ಐತೆ, ಅದ್ರ ಸವಾಸ ನಮಗೆ ಬೇಡ, ವಾಪಸ್ ಆಗ್ಬಿಡೋಣ. ಗೈಸ್, ಈ ಥರ ಸುಮಾರು ಗಳಿ ಸಿಗುತ್ತೆ. ಆದರೆ ನಂಗೆ ನಾಯಿ ಎಲ್ಲಿ ಬಗ್ಬಿಡುತ್ತೆ ಅಂತ ಭಯ. ಬಾಯ್.
ಆ್ಯಕ್ಚುಲಿ ಇಲ್ಲಿ ಹೋಲಿ ನಡೀತಾ ಇದೆ. ಅಂದರೆ ನೆನ್ನೆ ಮತ್ತು ಇವತ್ತು ಮುಂಬೈಯಲ್ಲಿ ಹೋಲಿ, ಅಲ್ಲ ಮುಂಬೈ ಅಂತಲ್ಲ, ಇಡೀ ಇಂಡಿಯಾದಲ್ಲೇ ಹೋಲಿ ನಡೀತಾ ಇದೆ. ಸೊ ಅದಕ್ಕೆ ಇಲ್ಲಿ ನೋಡಿ ಜನ ಹೆಂಗೆ ಹೋಲಿ ಹಚ್ಕೊಂಡು ಹೋಯ್ತವ್ರೆ. ಭಯ್ಯ ಏಕ್ ನಿಂಬು ಸೋಡಾ ಶುಗರ್ ಹಾಂ ಇಲ್ಲಿ ಜ್ಯೂಸ್ ಮಾಡ್ತಾರೆ, ನಿಂಬೆಹಣ್ಣು ಸೋಡಾ ಬಿಸ್ಲಿಗೆ. ಹಾಂ ಬ್ಲಾಗರ್ ಕಿತ್ನಾ ರೂಪೀಸ್ ಭಯ್ಯ? 10 ರೂಪಾಯಿ. ನೋಡಿ ಇದು 10 ರೂಪಾಯಿ ಜ್ಯೂಸ್ ಅಷ್ಟೇ. मेरा कर्नाटक का चैनल है गंदादा गुड़ी ब्लॉग्स. हाँ ಚೆನ್ನಾಯ್ತು ಗೈಸ್. 10 ರೂಪಾಯಿ ಕಣ್ಮೋಷನ್ ಕೊಡ್ಬೋದು ಅಂಕಲ್. ಅಂದರೆ 10 ರೂಪಾಯಿಗೆ ಹೆಂಗಿರಬೇಕು ಹಂಗಿತ್ತು, ಅದು ಚೆನ್ನಾಗಿತ್ತು. ಮುಂದೆ ಇಲ್ಲೊಂದು ಗ್ಯಾಂಗ್ ತೋರಿಸ್ತೀನಿ ನೋಡಿ. ನನ್ನ ಪ್ರಕಾರ ಎಲ್ಲ ಫಾರಿನರ್ಸ್ ಅನಿಸುತ್ತೆ ನೋಡಿ. ಫುಲ್ಲು ಓಲಿ ಹಚ್ಕೊಂಡು, ಬೆಂಕಿ ಓಲಿ ಹಚ್ಕೊಂಡು. ಓ ಫಾರಿನರ್ನ ಕರ್ಕೊಂಬಂದು ಓಲಿ ಆಟ ಆಡಿಸ್ತಾವ್ರಿ. ಅವ್ರಿಗಿದೆ ಖುಷಿ ಅಲ್ವಾ. ನೋಡಿ ಇಲ್ಲೇ ಕಸ ಎಸೆಯೋದು ಎಲ್ಲ ಜನ. ಇಲ್ಲೇ ಬ್ಯಾನರು ಹಾಕವ್ರೆ, ಛತ್ರಪತಿ ಶಿವಾಜಿ ಮಹಾರಾಜ್ದು ಮತ್ತು ಇಲ್ಲಿ ರಾಮಂದು. ಇದೇ ಜಾಗ ಕಸ ನೋಡಿ. ಇಲ್ಲೇ ಪಕ್ಕದಲ್ಲೇ ಮೀನು ಮಾರಾಟ ನಡೀತಾ ಇದೆ. ಹಿಂಗೆ ಜೀವನ ಇಲ್ಲಿ ಎಲ್ಲ ಅಕ್ಕಪಕ್ಕನೇ ಎಲ್ಲ ನಡೀತಾ ಇರುತ್ತೆ. ಪ್ರಾನ್ಸ್ ಏಡಿ ಸೊ ಏಡಿ ಎಲ್ಲ ಮಾರ್ತಾವ್ರೆ ಗೈಸ್. ನೋಡಿ ಇದು ಚಾಕು ಅಂಗಡಿ. ನೋಡಿ ಇಲ್ಲೊಂದು ಗಲ್ಲಿ ಇದೆ, ತೋರಿಸ್ತೀನಿ ನಿಮಗೆ. ನೋಡಿ ಈ ರೀತಿ ಗಲ್ಲಿಗಳಲ್ಲಿ ಹೆಂಗಿರ್ತಾರೆ ಜನ. ನೋಡಿ ಈ ರೀತಿ ಗಲ್ಲಿಗಳಲ್ಲಿ ಚೆನ್ನಾಗಿ ಜೀವನ. ಅಸಲಿ ಮುಂಬೈ ಇದೆ. ಎಷ್ಟು ಮನೆಗಳು ಒಂದು ಗಲ್ಲಿಯಲ್ಲಿ ಏನಿಲ್ಲ ಅಂದ್ರೆ ಒಂದು 100-150 ಮನೆ ಇರುತ್ತೆ ಗೈಸ್. ನೋಡಿ ಪುಟ್ಟ ಸ್ಕೂಲಿಗೆ ಹೋಯ್ತವನೆ. ಆಪ್ಕಿ ನಾಮ್ ಕ್ಯಾ? ಮೋಹಿನ್. ಸ್ಕೂಲ್ ಜಾ ರಹೆ ಹೈ ಅಬ್. ಓಕೆ ಬಾಯ್. ನೋಡಿ ಸ್ಕೂಲ್ಗೆ ಹೋಯ್ತಿದ್ದ ಚಿಕ್ಕ ಹುಡುಗ. ನೋಡಿ ಇಲ್ಲೊಂದು ಅಂಗಡಿನೂ ಐತೆ. ಯಪ್ಪ ದೇವ್ರೇ ಭಯ್ಯ, आज ऐसा रोड है चल सकते गैस. ಇಲ್ಲಿ ನಾವು ವಾಪಸ್ ಹೋಗೋದು ಭಾಳ ಕಷ್ಟ ಅನಿಸುತ್ತೆ. ವಾಪಸ್ ಹೋಗೋಣ. जा सकता है भैया? इधर एक घर के अंदर में वीडियो कर सकते हैं बस 1 मिनट के लिए. कैसा होता है घर? नहीं है भैया, इधर एक घर का अंदर का एक वीडियो कर सकते हैं बेस्ट 30 मिनट. आप 1 मिनट का बस. कैसा रहता है इधर घर? भाई मैं इधर नया हूँ, किधर आप बोलिए, किधर कर ले? ये कौन से घर के? किसी का घर तो इन लोग से पूछिए, मैं तो इधर नया हूँ, इधर से जा. सर मैं कर सकता हूँ. घर के अंदर कैसा है इस नहीं अभी पूछना पड़ेगा, आगे भी घर है उनको. ಓಕೆ ಇಷ್ಟು ಕ್ಯಾಮ್ರಾ ನೋಡಿದ್ರೆ ಎಷ್ಟೋ ಜನ ವಾಪಸ್ ಹೊಡೋಗ್ಬಿಡ್ತಾರೆ. ಮನೆ ಗಲಿ ಮನೆ. ಗೈಸ್ ಅಲ್ಲಿ ಯಾರೋ ಒಂದು ಮನೆ ಒಳಗೆ ನೋಡಿದೆ, ಬೆಳ್ಬೆಳ್ಗೆನೆ ಕುಡ್ಕೊಂಡು ಕೂತ್ಕೊಬಿಟ್ಟವನೆ. ಅವ್ರ ಮಗು ಸ್ಕೂಲ್ಗೆ ಹೋಗಿ ರೆಡಿ ಆಗಿ ನಿಂತೈತೆ. ಅವ್ನು ಆರಾಮಾಗಿ ಒಂದು ಬಿಯರ್ ಬಾಟ್ಲ್ ಇಟ್ಕೊಂಡು ಕುಡ್ಕೊಂಡು ಕೂತಿದ್ದ ಬೆಳ್ಬೆಳ್ಗೆನೆ. ಯಪ್ಪ ದೇವ್ರೆ, ಏನು ಹೇಳ್ಬೇಕು ಅನಿಸುತ್ತೆ ಅಂದರೆ, ಬಡವರಾಗಿ ಹುಟ್ಟೋದು ತಪ್ಪಲ್ಲ, ಆದರೆ ಬಡವರಾಗಿ ಸತ್ತರೆ ಅದು ನಿಮ್ಮ ತಪ್ಪು ಅಷ್ಟೇ ಹೇಳೋಕ್ಕಾಗೋದು, ಇನ್ನೇನು ಹೇಳೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಶ್ರೀಮಂತರಾಗಿ ಹುಟ್ಟೋಕ್ಕಾಗಲ್ಲ ಅಥವಾ ಎಲ್ಲರೂ ಬಡವರಾಗಿ ಹುಟ್ಟೋಕ್ಕಾಗಲ್ಲ. ಬಟ್ ನೀವು ಓದಿ ಉದ್ಧಾರ ಆಗಿ ಅಥವಾ ಕೆಲಸ ಮಾಡಿ ಅಥವಾ ಒಂದು ಒಳ್ಳೆ ಕೆಲಸ ಮಾಡಿ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ, ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿ, ಸೊ ಶ್ರೀಮಂತರಾಗಬೇಕು. ಸೊ ನಾನು ವೀಡಿಯೋ ನೋಡ್ತಿರೋರಿಗೆ ಎಲ್ರಿಗೂ ಹೇಳೋದಷ್ಟೇ, ಸೊ ನೀವು ಬಡವರಾಗಿದ್ದರೆ ಯಾರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಬಡವರೇ ಶ್ರೀಮಂತರಾಗಕ್ಕಾಯ್ತದ? ಯಾವುದೇ ಕಾರಣಕ್ಕೂ ಆಗೋಕ್ಕಾಗಲ್ಲ. ಆದಷ್ಟು ಲೈಫಲ್ಲಿ ಏನಾದರೂ ಸಾಧಿಸಿ. ಇನ್ನೇನು ಹೇಳಲಿ ಅಷ್ಟೇ, ನಂಗೆ ಜಾಸ್ತಿ ಬುದ್ಧಿವಾದ ಹೇಳೋಕ್ಕೆ ಬರೋಲ್ಲ ಅನ್ಕೋತೀನಿ. ಇನ್ನೇನು ಈ ಧಾರಾವಿ ಇಸ್ಲಾಂ ಎಂಡಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ಅಂದರೆ ಹಿಂಗೆ ನಾನು ಹೋಯ್ತಾ ಇದ್ದರೆ ಕಿಲೋಮೀಟ್ರ್ ಗಟ್ಟಲೆ ಸುಮ್ಮನೆ ಹೋಯ್ತಾನೆ ಇರಬೇಕು. ಸೊ ಅದಕ್ಕೋಸ್ಕರ ನಾನು ಇಲ್ಲಿಂದ ಆಚೆನೂ ಹೋಗ್ಬೇಕಲ್ಲ ಹೆಂಗಾರು ಮಾಡಿ. ಸೊ ಹೆಂಗೋ ರೂಟ್ ನೋಡ್ಕೊಂಡು ಅಲ್ಲಿ ಇಲ್ಲಿ ಹುಡುಕೊಂಡು ಅವ್ರನ್ನ ಕೇಳ್ಕೊಂಡು ಕೊನೆಗೂ ಮೈನ್ ರೋಡಿಗೆ ಕನೆಕ್ಟ್ ಆಗೋ ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿಗೆ ಮುಂಬೈ ಸೀರೀಸ್ ವೀಡಿಯೋಸ್ ಎಲ್ಲ ಮುಕ್ತಾಯವಾಗುತ್ತದೆ. ಧಾರಾವಿ ಸ್ಲಮ್ಮಿಂದ ಆಚೆ ಬಂದೆ ಮೈನ್ ರೋಡಿಗೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಮೈನ್ ರೋಡಿಗೆ ಬಂದಿದ್ದೀನಿ. ಸೊ ನಾನು ಇಲ್ಲಿಂದ ಬಾಂಗ್ರಾ ಹೋಗ್ಬಿಟ್ಟು, ಬಾಂಗ್ರಾ ಅಂತೀನಿ, ಬಾಂದ್ರಾ. ಸೊ ಬಾಂದ್ರಾ ಹೋಗ್ಬಿಟ್ಟು
ಅಲ್ಲಿಂದ ಬಸ್ ಹತ್ಕೊಂಡು ಬೆಂಗಳೂರಿಗೆ ಹೋಗ್ತೀನಿ. ಸೊ ನಮ್ಮೂರಿಗೆ ನಾನು ವಾಪಸ್ ಹೋಗ್ಬಿಡ್ತೀನಿ. ಸೊ ಮುಂಬೈ ಸೀರೀಸ್ ವೀಡಿಯೋಸ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಚಾನಲ್ಗಿರೋರು ಹೊಸೊಬ್ಬರಾಗಿದೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟು ಬೇರೆ ಹೊಸ ವೀಡಿಯೋಸ್ ಬರುತ್ತೆ, ಬೇರೆ ಊರಿಂದು ಅಥವಾ ಬೇರೆ ಸ್ಟೇಟಿಂದು ಅಥವಾ ಬೇರೆ ಎಲ್ಲಿ ವೀಡಿಯೋಸ್ ಮಾಡ್ತೀನಿ ನನಗೆ ಗೊತ್ತಿರಲ್ಲ. ನೆಕ್ಸ್ಟ್ ಬೇರೆ ವೀಡಿಯೋಸ್ ಬರುತ್ತೆ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆ ಆದಷ್ಟು ಬೇಗ ಬರ್ತೀನಿ. ಸ್ಟೇ ಟ್ಯೂನ್ಡ್. ಬಾಯ್, ನಮಸ್ತೆ, ಗುಡ್ ನೈಟ್.